ಸರ್ಕಾರಕ್ಕೆ ಇದೆಲ್ಲ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದವರಿಗೆ ಸಾಧ್ಯದ ಮನಸ್ಸು ಮಾಡಿದ್ದಾರೆ ಅಂತೇಳಿ ಮತ್ತು ಇವತ್ತು ಕನ್ನಡ ಪರ ಹೋರಾಟಗಾರರು ಅವರು ವಿರೋಧ ಮಾಡ್ತಾ ಇದ್ದಾರೆ. ಅದರ ಅಂದಿನಷ್ಟು ಇವತ್ತು ಅವ್ರು ಪ್ರಬಲರಾಗಿ ಉಳಿದಿಲ್ಲ. ಮತ್ತು ಇವತ್ತು ಉತ್ತರ ಕೊಡೋದಕ್ಕೆ ಎಲ್ಲ ರೆಡಿ ಆಗಿದ್ದಾರೆ. ಯಾಕಪ್ಪ ಅಂದ್ರೆ ಎಲ್ಲ ಏನು ಜಿಲ್ಲೆಗಾಗಿ ಹವಣಿಸ್ತಾ ಇದ್ದಾರೆ ಅವರೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಉಳಿಸ್ತೀವಿ ಬೆಳಗಾವಿ ನಮ್ಮದು ನಾವೇ ಬಿಟ್ಟುಕೊಡೋಣ ಅಂತ ಮಾತಾಡ್ತಾ ಇದ್ದಾರೆ. ಬರೀ ನೀವು ಕನ್ನಡ ಹೋರಾಟಗಾರರಿಂದ ಉಳಿದಿಲ್ಲದು ನಾವು ಹೋರಾಟ ಮಾಡಿದ್ದು ಬೈರೇಗೌಡದವರಾಯಿತು, ಗೋಕಾಕದವರಾಯಿತು, ಚಿಕ್ಕೋಡಿಯವರಾಯಿತು, ಹೊಸನೇವ್ರದ್ದು ನಾವು ಬಂದು ನಿಂತಿದ್ದೀವಿ ಅಲ್ಲೇ. ನಾವೆಲ್ಲ ಕೂಡಿದಾಗ ಉಳಿದದ ಬರೀ ಕನ್ನಡ ಹೋರಾಟಗಾರರಿಂದ ಅಲ್ಲ ಅನ್ನೋಷ್ಟು ಮಟ್ಟಿಗೆ ಇವತ್ತು ಮಾತುಗಳು ಕೇಳಿ ಬರೋದನ್ನು ಗಮನಿಸಿದಾಗ ಸಹಜವಾಗಿ ಈ ಒಂದು ಕಿಚ್ಚು ನಾಳೆ ಇದು ಆಗದೆ ಹೋದರೆ ನಿಶ್ಚಿತವಾಗಿಯೂ ಸತೀಶ್ ಜಾರಕಿಹೊಳಿಯವರ ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಕೊಡ್ತದೆ ಅನ್ನೋದು ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಜೊತೆಗೆ ಭಾಳ ಜನರ ಬಾಯಲ್ಲಿ ಅಂತ ತಮ್ಮ ಮುಖ್ಯಮಂತ್ರಿ ಆಗೋದಕ್ಕೆ ಮತ್ತೇನೋ ಆಗೋದಕ್ಕೆ ಮಂತ್ರಿಗಿರಿ ಆಗೋದಕ್ಕೆ ತಮ್ಮ ರಾಜಕೀಯ ಹಿತಾಸಕ್ತಿ ಬೇಕಾದ ಮಾಡ್ತಾರೆ. ನಮ್ಮ ಗೋಕಾಕ್ ಮತ್ತು ಚಿಕ್ಕೋಡಿನ ಯಾಕೆ ಜಿಲ್ಲಾ ಮಾಡ್ತಾಯಿಲ್ಲ, ಅದರೊಳಗೆ ಜಿಲ್ಲೆಯನ್ನು ಯಾಕೆ ಮಾಡ್ತಾಯಿಲ್ಲ ಅಂತ ಚಿಕ್ಕೋಡಿ ಭಾಗದಲ್ಲಿ ಇನ್ನೂ ಜಬರ್ದಸ್ತ ಅಂತ ಮೂಮೆಂಟ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಹೀಗಾಗಿ ಇವೆಲ್ಲ ಇವತ್ತಿನ ಸಣ್ಣದ ಕಾಣ್ತದ ಕಿಡಿ ನಾಳೆ ದೊಡ್ಡದಾಗುವಂಥದ್ದು ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಸತೀಶ್ ಅವರು ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇವು ಜಿಲ್ಲೆಯ ಘೋಷಣೆಗೆ ಸಾಧ್ಯಷ್ಟು ಎಲ್ಲ ಪ್ರಯತ್ನ ಮಾಡಿ ಘೋಷಿಸಿಕೊಳ್ಬೇಕಾಗ್ಯದ. ಜೊತೆಗೆ ಬೈಲಹೊಂಗಲ ಮತ್ತು ಅತಿಥಿಗಳ ಬಗ್ಗೆಯೂ ಕಾಳಜಿ ವಹಿಸಿ ಅದನ್ನು ಸಮೀಪದಲ್ಲೇ ಅದು ಇವ್ರ ಜೊತೆಗೆ ಮುಗಿಸ್ಕೊಟ್ರೆ ನಿಶ್ಚಿತವಾಗಿಯೂ ಇವು 4 ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸದಾ ನೆನಪಿನಲ್ಲಿ ಉಳಿಯುವಂಥ ಒಂದು ರಾಜಕಾರಣಿಗಳಾಗ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡಿರಿ ನಿಮಗೇನು ಅನ್ನಿಸ್ತದೆ? ಆದಷ್ಟು ಘೋಷಣೆ ಮಾಡಿಸೋದು ಯೋಗ್ಯ ಮಾಡಿಸ್ತಾರಲ್ಲ. ಯಾಕಂದರೆ ಇವತ್ತು ದಿನ ಸಾಯಲಿಕ್ಕಿದ್ದಾವೆ ಅದರ ಪ್ರತಿಭಟನೆ ಮಾತ್ರ ಉಗ್ರ ಆಗ್ತಾ ಇದೆ ಅಂತ ಮತ್ತೊಮ್ಮೆ ನೆನಪಿಸ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯಕಾಗಿರಲಿ ವಂದನೆಗಳು.